ಒಂದು ಡಿಫ್ರೆಂಟ್ ಶೇಡಲ್ಲಿ ವಿನೋದಣ್ಣನ ಕೇಳ್ತಿದ್ರು ಪ್ರತಿಯೊಬ್ಬರು ಫ್ಯಾನ್ಸು. ಅದಕ್ಕೋಸ್ಕರ ಇವತ್ತು ಆ ಥರ ಒಂದು ಸಿನಿಮಾ ಬಂದಿದೆ ಮಾದೇವ. ಇನ್ನು ಮುಂದಿನ ಸಿನಿಮಾಗಳು ವಿನೋದಣ್ಣಂದು ನಂಗೆ ನಿಜವಾಗ್ಲೂ ಗೊತ್ತು, ಡಿಫ್ರೆಂಟ್ ಶೇಡ್ಸಲ್ಲಿದೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸಲ್ಲಿದೆ. ಲಂಕಾಸುರ ಆಗಿರ್ಬೋದು, ನೆಲ್ಸನ್ ಆಗಿರ್ಬೋದು, ಪ್ರತಿಯೊಂದು. ಇವತ್ತು ಮಾದೇವ ಬಂದಿದೆ. ದಯವಿಟ್ಟು ಯಾರು ಇಂಥ ಸಿನಿಮಾನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಇಂಥ ಕನ್ನಡ ಸಿನಿಮಾನ. ಯಾಕಂತ ಹೇಳಿದ್ರೆ ಆ ಸೌಂಡಿಂಗ್ ಆಗಿರ್ಬೋದು, ಆ ಫೈಟ್ಸ್ ಆಗಿರ್ಬೋದು, ವಿಷುವಲ್ಸ್ ಆಗಿರ್ಬೋದು ಅಷ್ಟು ಸಕ್ಕತ್ತಾಗಿದೆ. ಈ ಸಿನಿಮಾದಲ್ಲಿ ನಾನು ಮಾಡಬೇಕಿತ್ತು, ಬಿಗ್ ಬಾಸ್ಗೆ ಹೋಗ್ಬಿಟ್ಟಿದ್ದೆ ಆ ಟೈಮಲ್ಲಿ, ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಈ ಥರ ಸಿನಿಮಾ ಮಾಡಿಲ್ಲ ಅನ್ನೋದು ಬೇಜಾರಾಗ್ತದೆ. ಇಡೀ ಸಿನಿಮಾ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ ತುಂಬ ಖುಷಿ ಅನಿಸ್ತು. ಸ್ತುತಿ ಅಮ್ಮ ಆಗಿರ್ಬೋದು, ಮಾಲಶ್ರೀ ಮೇಡಮ್ ಆಗಿರ್ಬೋದು, ಎಲ್ಲ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸು. ನಮ್ಗೊಂಥರ ಸ್ಪೆಷಲ್ ಅನಿಸ್ತಾ ಇದೆ. ಏನಪ್ಪ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಇಂತಿಂಥವ್ರೆಲ್ಲ ಸ್ಕ್ರೀನ್ ಕಾಣಿಸ್ಕೊಂತಿರಲ್ಲ ಅಂದ್ಬಿಟ್ಟು. ಕಿಟ್ಟಿ ಅಣ್ಣ ಆಗಿರ್ಬೋದು, ಎಲ್ಲರೂ ಸಕ್ಕತ್ತಾಗಿದೆ. ಒಳಗಡೆ ಹೋಗ್ತಾ ಖುಷಿಯಾಗಿ ಆರಾಮಾಗಿ ಹೋದೆ, ಬರ್ತಾ ಎಮೋಷ್ನಲ್ ಆಗಿ ಬಂದೆ. ಎಲ್ಲರೂ ಅಂದ್ಕೊಂಡಿದ್ರು ಅಂದರೆ ಸಿನಿಮಾ ಹೆಂಗಿರುತ್ತೆ ಮತ್ತೊಂದೇನು ಅಂತ. ಫ್ಯಾಮಿಲಿಗೆ, ಹುಡುಗಿರಿಗೆ, ಲವರ್ಸ್ಗಳಿಗೆ ಒಂದು ಎಮೋಷನಲ್ ಟಚ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಸಿನಿಮಾ ಇದು. ವಿಜುವಲ್ ಟ್ರೀಟ್ ಆಗಿರ್ಬೋದು, ಒಂದೊಳ್ಳೆ ಧಮಾಕ ಅಂತಲೇ ಹೇಳ್ಬೋದು. ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಒಂದು ಬೇರೆ ಫೀಲಿಂದ ಆಚೆ ಎದ್ದು ಬರ್ತೀರಾ ನೀವು. ನಿಜವಾಗ್ಲೂ ಪ್ರತಿಯೊಂದು ಪಾರ್ವತಿ ನೇಣು ಹಾಕೊಂಡು ಕೆಳಗಡೆ ಬಿದ್ದಾಗ ವಿನೋದಣ್ಣ ಒಂದು ಆ್ಯಕ್ಟಿಂಗ್ ಇದೆ ಗೊತ್ತಾ. ಇಡೀ ಸಿನಿಮಾ ಒಂದಾದರೆ ಆ ಒಂದು ಆ್ಯಕ್ಟಿಂಗೇ ನೆಕ್ಸ್ಟ್ ಲೆವೆಲ್ಲು. ಆ ಎಮೋಷ್ನಲ್ ಅವ್ರು ಕಿರ್ಚೋದು, ಅವ್ರ ಎದುರ ಮೇಲೆ ಹಿಂಗೆ ಹೊಡ್ಕೊಳ್ಳೋದು, ಆ ಆ್ಯಕ್ಟಿಂಗ್ ನೋಡ್ಬಿಟ್ಟು ಎಮೋಷ್ನಲ್ ಆಗೋದು. ನಿಜವಾಗ್ಲೂ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು.